ನಮಸ್ಕಾರ ಎಲ್ಲರಿಗೂ. ಶುಕ್ರವಾರದ ವೋಟಿಂಗ್ ಭಾರಿ ಬದಲಾವಣೆಯನ್ನು ನೋಡಬಹುದು. ತುಂಬಾ ಪೈಪೋಟಿ ನಡೆಯುವ ಚಾನ್ಸ್ ಇದೆ. ಬನ್ನಿ ನೋಡೋಣ ಯಾವ ಸ್ಪರ್ಧಿ ಯಾವ ಪ್ಲೇಸ್ನಲ್ಲಿ ಇದ್ದಾರೆ ಅಂತ, ಮತ್ತು ಡೇಂಜರ್ ಝೋನ್ನಲ್ಲಿ ಯಾರಿದ್ದಾರೆ ಮತ್ತು ಸೇಫ್ ಝೋನ್ನಲ್ಲಿ ಯಾರಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಶುಕ್ರವಾರದ ವೋಟಿಂಗ್ ಲಿಸ್ಟ್ನಲ್ಲಿ ನೋಡೋದಾದರೆ 7ನೇ ಸ್ಥಾನದಲ್ಲಿ ಜಾನ್ವಿ ಅವರು ಇದ್ದಾರೆ. ವೋಟಿಂಗ್ ಆನ್ ಆದಾಗಿನಿಂದಲೂ ಜಾನ್ವಿ ಅವರು ಇದೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಬದಲಾವಣೆ ಆಗಿಲ್ಲ, ಆದರೂ ಆಗ್ಬೋದು ಬದಲಾವಣೆ. ಬಟ್ ಇವರಿಗೆ ಪ್ರೆಸೆಂಟ್ ವೋಟ್ ಎಷ್ಟು ಬಂದಿದೆಪ್ಪ ಅಂದರೆ 3.9% ವೋಟ್ ಇವರಿಗೆ ಬಂದಿದೆ ಅಂತ ಹೇಳ್ಬೋದು. ಸೊ ನೀವು ನೆಕ್ಸ್ಟ್ ನೋಡೋದಾದರೆ, ನಿನ್ನೆ ಒಂದು ವೋಟಿಂಗ್ ಲಿಸ್ಟ್ನಲ್ಲಿ ಮಾಳು ಅವರು 5ನೇ ಸ್ಥಾನದಲ್ಲಿದ್ದರು, ಧ್ರುವಂತ್ ಅವರು 6ನೇ ಸ್ಥಾನದಲ್ಲಿದ್ದರು. ಇವಾಗ ಮಾಳು ಅವರು 6ನೇ ಸ್ಥಾನದಲ್ಲಿ ಬಂದಿದ್ದಾರೆ, ಧ್ರುವಂತ್ ಅವರು 5ನೇ ಸ್ಥಾನದಲ್ಲಿ ಹೋಗಿದ್ದಾರೆ. ಯಾಕಂದರೆ ಮಾಳು ಅವರಿಗೆ ಕಡಿಮೆ ವೋಟ್ಸ್ಗಳು ಬಂದಿದ್ದಾವೆ. ಅದಕ್ಕಾಗಿ ಇನ್ನೂ ಕೂಡ ಮಾಳು ಅವರು 5ನೇ ಸ್ಥಾನಕ್ಕೆ ಬರೋ ಚಾನ್ಸ್ ಇದೆ. ಬಟ್ ಅವ್ರ ಫ್ಯಾನ್ಸ್ ಚೆನ್ನಾಗಿ ವೋಟ್ ಮಾಡಿದರೆ ಕೂಡ ಅವರು 5ನೇ ಸ್ಥಾನಕ್ಕೆ ಬರುತ್ತಾರೆ ಮತ್ತು ಧ್ರುವಂತ್ ಅವರು 6ನೇ ಸ್ಥಾನಕ್ಕೆ ಹೋಗುತ್ತಾರೆ ಅಂತ ಹೇಳ್ಬೋದು. ಹಾಗೆ ಮಾಳು ಅವರಿಗೆ ಇವಾಗ ಪ್ರೆಸೆಂಟ್ ವೋಟುಗಳು ಬಂದಿದ್ದು ಎಷ್ಟು ಅಂದರೆ 7.9% ವೋಟುಗಳು ಮಾಳು ಅವರಿಗೆ ಇವಾಗ ಪ್ರೆಸೆಂಟ್ ವೋಟುಗಳು ಬಂದಿವೆ. ಇನ್ನು ನಾವು ನೋಡೋದಾದರೆ 5ನೇ ಸ್ಥಾನದಲ್ಲಿ ಧ್ರುವಂತ್ ಅವರು ಇವತ್ತು ಬಂದಿದ್ದಾರೆ. ನಿನ್ನೆ ಒಂದು ವೋಟಿಂಗ್ ಲಿಸ್ಟ್ನಲ್ಲಿ ಧ್ರುವಂತ್ ಅವರು 6ನೇ ಸ್ಥಾನದಲ್ಲಿ ಇದ್ದರು. ಇವತ್ತು ಅವರಿಗೆ ಅವರ ಫ್ಯಾನ್ಸ್ ತುಂಬಾ ಸಪೋರ್ಟಿಂಗ್ ಮಾಡಿ ವೋಟಿಂಗ್ಸ್ ಮಾಡಿದ್ದಾರೆ. ಅದಕ್ಕೆ ಅವರು ಇವತ್ತು 5ನೇ ಸ್ಥಾನದಲ್ಲಿ ಬಂದಿರೋ ಅಂತ ಹೇಳ್ಬೋದು. ಇವರಿಗೆ ಇವಾಗ ಬಂದಿರೋಂಥ ವೋಟುಗಳು ಎಷ್ಟಂದರೆ 8.3% ವೋಟುಗಳು ಇವರಿಗೆ ಇವಾಗ ಬಂದಿವೆ. ಸೊ ಇನ್ನೂ ಹೇಳೋಕ್ಕಾಗಲ್ಲ, ಮಾಳು ಮತ್ತು ಧ್ರುವಂತ್ ಅವರ ನಡುವೆ ಮತ್ತೆ ಪೈಪೋಟಿಯನ್ನು ನಡೀಬೋದು, ಮತ್ತು ಸ್ಥಾನ ಚೇಂಜ್ ಕೂಡ ಆಗ್ಬೋದು, ಚಾನ್ಸ್ ಇದೆ ಅದಕ್ಕೆ. ಸೊ ನೆಕ್ಸ್ಟ್ ನೋಡೋದಾದರೆ 4ನೇ ಸ್ಥಾನದಲ್ಲಿ ರಘು ಅವರಿದ್ದಾರೆ. ಇವರಿಗೆ ಪ್ರೆಸೆಂಟ್ ವೋಟುಗಳು 11.3% ವೋಟುಗಳು ಬಂದಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ಅಶ್ವಿನಿ ಗೌಡ ಅವರು 3ನೇ ಸ್ಥಾನದಲ್ಲಿ ಇದ್ದಾರೆ. ವೋಟಿಂಗ್ ಆನ್ ಆದ ಡೇ ಇಂದ 2 ದಿನ ಇವರು ತುಂಬ ಡೇಂಜರ್ ಝೋನ್ನಲ್ಲಿದ್ದರು. ಇವಾಗ ಇವರು ಟಾಪ್ 3ನಲ್ಲಿ ಬಂದಿದ್ದಾರೆ. ಇದಕ್ಕೆ ಕಾರಣ ಅವರ ಫ್ಯಾನ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಇವರಿಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ಇವರು ಟಾಪ್ 3ನಲ್ಲಿ ಬಂದಿದ್ದಾರೆ. ಇನ್ನೂ ಸಪೋರ್ಟ್ ಮಾಡಿದರೆ ಇವರು ಟಾಪ್ 2ನಲ್ಲಿ ಬರ್ಬೋದು ಅಂತ ಹೇಳ್ಬೋದು. ಇವರಿಗೆ ಬಂದಂಥ ಪ್ರೆಸೆಂಟ್ ವೋಟುಗಳ ಸಂಖ್ಯೆ 12.5% ವೋಟುಗಳು ಇವರಿಗೆ ಬಂದಿದ್ದಾವೆ. ಸೊ ನೆಕ್ಸ್ಟ್ ನೋಡೋದಾದರೆ 2ನೇ ಸ್ಥಾನದಲ್ಲಿ ಕಾವ್ಯ ಅವರು ಇದ್ದಾರೆ. ಈ ಒಂದು 2ನೇ ಸ್ಥಾನಕ್ಕೆ ತುಂಬಾ ಪೈಪೋಟಿ ನಡೆಯುತ್ತಿದೆ ಅಂತ ಹೇಳ್ಬೋದು. ನಿನ್ನೆ ಕಾವ್ಯ ಅವರಿಗೆ ಬಿದ್ದಂಥ ಪರ್ಸೆಂಟೇಜ್ ವೋಟುಗಳು 14.2% ವೋಟುಗಳು ಬಿದ್ದಿವೆ ಮತ್ತು ಇವತ್ತು 14.7% ವೋಟುಗಳು ಬಿದ್ದಿವೆ. ನಿನ್ನೆಗೂ ಮತ್ತು ಇವತ್ತಿಗೂ ಕಂಪೇರಿಸ್ ಮಾಡಿದರೆ ನಿನ್ನೆಗಿಂತ ಸ್ವಲ್ಪ ಅಷ್ಟೇ ಜಾಸ್ತಿ ವೋಟುಗಳು ಬಿದ್ದಿವೆ ಅಂತ ಹೇಳ್ಬೋದು. ಮತ್ತು ಅಶ್ವಿನಿ ಅವರಿಗೆ ಜಾಸ್ತಿನೇ ಬೀಳುತ್ತಿದೆ. ಬಟ್ ಅವರಿಗೆ ಅವ್ರ ಫ್ಯಾನ್ ಸಪೋರ್ಟಿಂಗ್ ಮಾಡಿ ಇನ್ನೂ ಜಾಸ್ತಿ ವೋಟ್ ಆಗಿದರೆ ಅಶ್ವಿನಿ ಅವರು 2ನೇ ಸ್ಥಾನದಲ್ಲಿ ಬರ್ತಾರೆ ಅಂತ ಹೇಳ್ಬೋದು. ಕಾವ್ಯ ಅವರು 3ನೇ ಸ್ಥಾನದಲ್ಲಿ ಹೋಗ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 1ನೇ ಸ್ಥಾನದಲ್ಲಿ ನೋಡೋದಾದರೆ ಗಿಲ್ಲಿ ನಟ ಅವರು ಇದ್ದಾರೆ ಅಂತ ಹೇಳ್ಬೋದು. ವೋಟಿಂಗ್ ಆನ್ ಆದ ಡೇ ಇಂದಲೂ ಇಲ್ಲಿವರೆಗೂ ಗಿಲ್ಲಿ ನಟ ಅವರು ಟಾಪ್ 1ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇವರಿಗೆ ಇವರ ಫ್ಯಾನ್ಸ್ ತುಂಬಾ ಸಪೋರ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವರು ಯಾವಾಗ ನಾಮಿನೇಟರ್ ಆಗಿ ವೋಟಿಂಗ್ ಪೋಲಿ ಇಳಿತಾರೆ ಆವಾಗಲೂ ಕೂಡ ಇವರು ಟಾಪ್ 1ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕೆ ಧನ್ಯವಾದಗಳು.